ವೈನಾಡಿನಲ್ಲಿ ಬೆಟ್ಟ ಕುಸಿತ 6 ಸಾವು. ಸಾವಿನ ಮನೆ ಸೇರಿದ ದುಡಿಮೆಗಾಗಿ ಬಂದವರು. ಮಕ್ಕಳ ಆಟಿಕೆ ಸಾಮಾನುಗಳಂತೆ ಕೆಸರಿನಲ್ಲಿ ಮುಳುಗಿದ ಜೆಸಿಬಿಗಳು ಪತ್ತೆ. ದುರಂತದ ಭೀಕರತೆ ಬಿಚ್ಚಿಟ್ಟ ಪ್ರತ್ಯಕ್ಷದರ್ಶಿ. ರಾಜ್ಯದಲ್ಲಿ ಮುಂಗಾರು ಚುರುಕು, ಜಲಪಾತಗಳ ವೈಭವ. ರಾಜ್ಯದ ಡ್ಯಾಂಗಳಿಗೆ ಬಂತು ಜೀವಕಳೆ. ಬೆಂಗಳೂರಿಗರಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷ, ಮನೆ ಮಾಡಿದ ಆತಂಕ. ದಶಪಥ ಹೆದ್ದಾರಿಯಲ್ಲಿ ಸವಾರರ ಡೆಡ್ಲಿ ಸವಾರಿ. ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ವಯನಾಡಿನ ಮೆಪ್ಪಾಡಿಯಲ್ಲಿ ಭೀಕರ ಗುಡ್ಡ ಕುಸಿತ ಘಟನೆಯಲ್ಲಿ ಮೃತಪಟ್ಟವರ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ಕೇರಳದ ವಯನಾಡ್ನಲ್ಲಿ ನಡೆದ ಬೆಟ್ಟ ಕುಸಿತ ಪ್ರಕರಣದಲ್ಲಿ ಕಣ್ಮರೆಯಾಗಿದ್ದ 5 ಪೈಕಿ ಈವರೆಗೂ 3 ಮೃತದೇಹ ಪತ್ತೆಯಾಗಿದೆ. ಶೋಧದ ವೇಳೆ ಮೊದಲು ಎಸ್ಕಲೇಟರ್ ಆಪರೇಟರ್ ಮೊಹಮ್ಮದ್ ಇಮ್ರಾನ್ ಶವ ಪತ್ತೆಯಾಗಿತ್ತು. ಬಿಹಾರ ಮೂಲದ ಇಮ್ರಾನ್ ಎಸ್ಕಲೇಟರ್ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ಎರಡನೇದಾಗಿ ಸುರಂಗ ಮಾರ್ಗದ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ ರಾಹುಲ್ ಶರ್ಮಾ ಮೃತದೇಹ ಸಿಕ್ಕಿದೆ. ರಾಹುಲ್ ಶರ್ಮಾ ಹಿಮಾಚಲ ಪ್ರದೇಶದ ಮೂಲದವರಾಗಿದ್ದಾರೆ. ಕಾಮಗಾರಿ ಕೆಲಸಕ್ಕೆ ಅಂತ ಬಂದವರು ಭೂಕುಸಿತ ದುರಂತದಲ್ಲಿ ಅಂತ್ಯವನ್ನು ಕಂಡಿದ್ದಾರೆ. ಮೀನಾಕ್ಷಿ ನದಿಯ ಪಕ್ಕದಲ್ಲೇ ಕೆಲಸಗಾರರು ವಾಸ ಇದ್ರು. ಇನ್ನು ದುರಂತದಲ್ಲಿ ಕಣ್ಮರೆಯಾದವರಿಗಾಗಿ ಎನ್ಡಿಆರ್ಎಫ್ ತಂಡ 3ನೇ ದಿನವೂ ಶೋಧ ಕಾರ್ಯ ನಡೆಸಿದೆ. ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. 4 ಝೋನ್ಗಳಾಗಿ ವಿಂಗಡಿಸಿ ಶೋಧ ಕಾರ್ಯ ನಡೀತಾ ಇದೆ. ಮೃತದೇಹ ಪತ್ತೆ ಆಗಿದೆ ಅಂತ ವಯನಾಡಿನ ಡಿಸಿ ಮೇಘಶ್ರೀ ತಿಳಿಸಿದ್ದಾರೆ. ನಮಗೆ ಟೋಟಲ್ ಇವತ್ತು ಬೆಳಿಗ್ಗೆ 2 ರಿಕವರ್ ಮಾಡಿದ್ದಾರೆ. ಸೊ ಹಾಗಾಗಿ 5 ಡೆತ್ ಟಾಲ್ ಮತ್ತೆ 3 ಮಿಸ್ಸಿಂಗ್ ಆಗಿದೆ. ಎನ್ಡಿಆರ್ಎಫ್ ಇಸ್ ವೆರಿ ಕಾನ್ಫಿಡೆಂಟ್. ನಿನ್ನೆ ನಮಗೆ ವಾತಾವರಣ ಅಷ್ಟೊಂದು ಅನುಕೂಲವಾಗಿರಲಿಲ್ಲ. ಇವತ್ತು ನಮಗೆ ಒಳ್ಳೆ ವಾತಾವರಣ ಕೂಡ ಇದೆ. ಆ್ಯಂಡ್ ಟೀಮ್ ಈಸ್ ಆಲ್ಸೋ ವೆರಿ ಹೋಪ್ಫುಲ್ ಆ್ಯಂಡ್ ಕಾನ್ಫಿಡೆಂಟ್. ಆಪರೇಷನ್ ಸ್ವಿಂಗ್ ಕರೆಕ್ಟಾಗಿ ನಡೀತಾ ಇದೆ. ಅಲ್ಲ ಮೇಡಮ್, ಈಗ 5 ಅಂತ ಖಚಿತವಾಗಿ ಮಾಹಿತಿ ಇದೆ, ಇನ್ನು ಜಾಸ್ತಿ ಆಗ್ಬೋದು? ಇಲ್ಲ, 5 ಮತ್ತು 3 ಮಿಸ್ಸಿಂಗಲ್ಲಿ ಇದ್ದಂಥವ್ರದ್ದು 2 ಬಾಡಿ ರಿಕವರ್ ಆಗಿದೆ. ಕೇರಳದ ವಯನಾಡಿನ ಮೆಪ್ಪಾಡಿ ಬಳಿ ನಡೆದಿದ್ದ ಬೆಟ್ಟ ಕುಸಿತ ದುರಂತದ ಮೊದಲ ಕಾರ್ಯಾಚರಣೆ ಮುಗಿದಿದೆ. ಮೆಪ್ಪಾಡಿಯ ಪ್ರಮುಖ ರಸ್ತೆ ಹಾಗೂ ಮೀನಾಕ್ಷಿ ನದಿ ಸೇತುವೆ ಮೇಲೆ ಬಿದ್ದಿದ್ದ ಬೆಟ್ಟವನ್ನು 48 ಗಂಟೆಗಳ ಕಾರ್ಯಾಚರಣೆಯಲ್ಲಿ ಎನ್ಡಿಆರ್ಎಫ್ ತಂಡ ಕ್ಲಿಯರ್ ಮಾಡಿದೆ. ದೊಡ್ಡ ದೊಡ್ಡ ಬಂಡೆಗಳು ಬೆಟ್ಟದಿಂದ ರಸ್ತೆಗೆ ಜಾರಿದೆ. ಸಾಕ್ಷಿಯಾಗಿ ಬೆಟ್ಟದ ಮೇಲಿಂದ ಸುಮಾರು 500 ಅಡಿ ಕೆಳಗಡೆ ಬಿದ್ದ ಜೆಸಿಬಿಗಳು ಕಂಡಿದೆ. 2 ದಿನದ ಮಣ್ಣು ತೆಗೆಯುವ ಕಾರ್ಯಾಚರಣೆ ವೇಳೆ ಮಣ್ಣಿನಲ್ಲಿ ಮುಚ್ಚಿ ಹೋಗಿದ್ದ ಜೆಸಿಬಿಗಳು ಪತ್ತೆಯಾಗಿದೆ. ಕೆಸರು ಮಣ್ಣಿನಲ್ಲಿ ಪ್ಲಾಸ್ಟಿಕ್ ವಾಹನಗಳಂತೆ ಜೆಸಿಬಿಗಳು ಸಿಲುಕೊಂಡಿದ್ವು. ಕೇರಳದ ವಯನಾಡಿನ ಮೆಪ್ಪಾಡಿಯ ಬಳಿಯಲ್ಲಿ ಬೆಟ್ಟ ಕುಸಿದಂತಹ ಪರಿಣಾಮವಾಗಿ ದೊಡ್ಡ ಮಟ್ಟದ ದುರಂತ ಸಂಭವಿಸಿ 48 ಗಂಟೆಗಳು ಕಳೀತಾ ಇದೆ. ಈ 48 ಗಂಟೆಗಳಲ್ಲಿ ಎಷ್ಟರ ಪ್ರಮಾಣದ ಹಾನಿಯಾಗಿದೆ ಅನ್ನುವಂಥದ್ದರ ಚಿತ್ರಣ ಈಗ ಬಯಲಾಗ್ತಾ ಇರುವಂಥದ್ದು. ತಾವೀಗ ಗಮನಿಸ್ತಾ ಇರುವಂಥದ್ದು ಇದು ಬೃಹತ್ತಾಕಾರದಂತಹ ಜೆಸಿಬಿ. ಈ ಜೆಸಿಬಿ ಬೆಟ್ಟದ ಕುಸಿತದ ಪರಿಣಾಮವಾಗಿ ಬೇಲಿನಿಂದ ಒಂದು ರೀತಿಯಾಗಿ ಪ್ಲಾಸ್ಟಿಕ್ನ ವಾಹನದ ರೀತಿಯಲ್ಲಿ ಕೆಳಗಡೆ ಬಂದು ಅಪ್ಪಳಿಸಿರುವಂಥದ್ದು. ಇದು ಸಂಪೂರ್ಣವಾಗಿ ಕೆಸರಲ್ಲಿ ಹೂತು ಹೋಗಿತ್ತು. 48 ಗಂಟೆ ಕಳೆದರೂ ಕೂಡ ಆ ಜೆಸಿಬಿಯನ್ನು ಮೇಲೆತ್ತೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟರ ಪ್ರಮಾಣದ ಕೆಸರು ಈ ಒಂದು ಪ್ರದೇಶವನ್ನು ಆವರಿಸಿದೆ. ಈ ಒಂದು ಜೆಸಿಬಿಗಳೆಲ್ಲ ಕೆಲಸ ಮಾಡ್ತಾ ಇದ್ದಂಥದ್ದು ಬೆಟ್ಟದ ಮೇಲೆ ಸುರಂಗ ಮಾರ್ಗದ ನಿರ್ಮಾಣ ಕಾಮಗಾರಿ ನಡೀತಾ ಇತ್ತು. ಅದರ ಕಾಮಗಾರಿಗೋಸ್ಕರವಾಗಿ ಈ ಒಂದು ಜೆಸಿಬಿಯನ್ನು ಬಳಸಲಾಗ್ತಾ ಇತ್ತು. ವಯನಾಡಿನ ಮೆಪ್ಪಾಡಿಯಲ್ಲಿ ಬೆಟ್ಟ ಕುಸಿತ ದುರಂತದ ಬಗ್ಗೆ ಪ್ರತ್ಯಕ್ಷದರ್ಶಿ ರಜನೀಶ್ ಗುಡ್ಡ ಕುಸಿತ ಭೀಕರತೆಯನ್ನ ಪಬ್ಲಿಕ್ ಟಿವಿ ಬಳಿ ಬಿಚ್ಚಿಟ್ಟಿದ್ದಾರೆ. ಘಟನೆ ನಡೆದಾಗ ನಾನು ಬೇಸ್ ಕ್ಯಾಂಪ್ನಲ್ಲಿದ್ದೆ. ಇದ್ದಕ್ಕಿದ್ದಾಗೆ ಬೆಟ್ಟ ಕುಸಿತು. ದುರಂತದಲ್ಲಿ ಈ ವೇಳೆ ಕಾಮಗಾರಿ ಸಂಪೂರ್ಣವಾಗಿ ನಿಂತಿತ್ತು. 15ರಿಂದ 20 ಜನ ಮಾತ್ರ ಅಲ್ಲಿದ್ರು. ಮಳೆ ಕಾರಣದಿಂದಾಗಿ ಈ ರೀತಿ ಆಗಿದೆ ಅಂತ ದುರಂತದ ಬಗ್ಗೆ ವಿವರಿಸಿದ್ರು. ಘಟನೆಯಿಂದ ನಾನು ಭಯಭೀತನಾಗಿದ್ದೀನಿ. ನಮ್ಮವರನ್ನ ಕರ್ಕೊಂಡು ಊರಿಗೆ ಹೋಗ್ತೀನಿ ಅಂತ ಪಬ್ಲಿಕ್ ಟಿವಿಗೆ ಪ್ರತ್ಯಕ್ಷದರ್ಶಿ ರಜನೀಶ್ ಹೇಳಿದ್ರು. 15-20 दिन से अभी काम बंदी था. 15-20 आदमी थे उसमें सब पंचिंग करके कोई घूम रहे थे, कोई फिर रहे थे, कोई जा रहे थे. बारिश के कारण इधर उधर थे. उसमें 10 लोग तो मिल गए. उसमें सब लोग सेफ हैं और ये 5 लोग अभी भी मिसिंग. बिहार से तो लगभग अभी इधर बहुत थे, लेकिन सब कैंप में. हाँ, कौन इंसिडेंट हो गया ना? कौन तुमको पूछता है इधर? वो एक था, वही फ़ोन किया कि स्लाइड कर गया. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆಯಬ್ಬರದಿಂದ ಕೃಷ್ಣ ನದಿ ಒಳಹರಿವಿನಲ್ಲಿ ಮತ್ತೆ ಹೆಚ್ಚಳವಾಗಿದೆ. ಕೃಷ್ಣ ನದಿಗೆ ಒಟ್ಟು 1,40,000 ಕ್ಯೂಸೆಕ್ ನೀರು ಹರಿದು ಬಂದಿದೆ. ಅಲ್ಲದೆ ಕೃಷ್ಣ ಉಪನದಿಗಳ ಒಳಹರಿವಿನಲ್ಲೂ ಕೂಡ ಏರಿಕೆಯಾಗಿದೆ. ದೂದ್ಗಂಗಾ, ವೇದಗಂಗಾ ನದಿಗೆ ಒಳಹರಿವು ಹೆಚ್ಚಳವಾಗಿದೆ. ಮಳೆಯ ರಭಸಕ್ಕೆ ಚಿಕ್ಕೋಡಿ ಉಪವಿಭಾಗದ ಒಟ್ಟು 8 ಸೇತುವೆ ಜಲಾವೃತ ಯಥಾಸ್ಥಿತಿ ಮುಂದುವರೆದಿದೆ. ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಮುಲ್ಲಾನಕ್ಕಿ ದರ್ಗಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮುಳುಗಡೆಯಾಗಿದೆ. ಕೃಷ್ಣಾ ನದಿಯ ಉಪನದಿಗಳಾದ ದೂದಗಂಗಾ ಹಾಗೂ ವೇದಗಂಗಾ ನದಿಗಳು ಕೂಡ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು. ಸದ್ಯ ತಮಗೆ ದೂದಗಂಗಾ ನದಿಯ ದೃಶ್ಯಗಳನ್ನ ತೋರಿಸ್ತಾ ಇದ್ದೀನಿ. ನದಿ ತನ್ನ ಪಾತ್ರವನ್ನು ಬಿಟ್ಟು ಈಗಾಗಲೇ ಹೊರಗಡೆ ಹೋಗಿರುವಂಥದ್ದು. ಏನು ನದಿ ತೀರದ ಜಮೀನುಗಳಿದ್ದಾವೆ, ಜಮೀನುಗಳಿಗೆ ದೂದಗಂಗಾ ನದಿ ನೀರು ನುಗ್ಗಿರುವಂಥದ್ದು. ಅದರ ಜೊತೆಗೆ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಏನು ಮುಲ್ಲಾನ್ಕಿ ಗ್ರಾಮದ ಮುಲ್ಲಾನ್ಕಿ ದರ್ಗಾ ಏನಿದೆ, ದರ್ಗಾ ಕೂಡ ಜಲಾವೃತವಾಗಿರುವಂಥದ್ದು. ದೃಶ್ಯದಲ್ಲಿ ನೋಡಬಹುದು, ದರ್ಗಾದ ಕೇವಲ ಗೋಪುರ ಮಾತ್ರ
ಕಾಣಿಸ್ತಾ ಇರುವಂಥದ್ದು. ಹೀಗಾಗಿ ದರ್ಗಾ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಕೊಡಗು ಜಿಲ್ಲಾದ್ಯಂತ ಮಳೆ ಆರ್ಭಟ ಮುಂದುವರೆದಿದೆ. ಇದರಿಂದಾಗಿ ಮಡಿಕೇರಿ ತಾಲೂಕಿನ ಬಲಮುರಿ ಗ್ರಾಮದ ಕಿರುಸೇತುವೆ ಮುಳುಗಡೆಯಾಗಿದೆ. ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಕಿರುಸೇತುವೆ ಮುಳುಗಡೆಯಾಗಿದೆ. ಯಾವುದೇ ಅವಘಡಗಳು ಸಂಭವಿಸಬಾರದು ಅಂತೇಳಿ ಜಿಲ್ಲಾಡಳಿತ ಬ್ಯಾರಿಕೇಡ್ ಹಾಕಿದ್ರು ಜನರು ಮಾತ್ರ ಸೇತುವೆಯ ಮೇಲೆ ಪ್ರಯಾಣ ಮಾಡ್ತಿದ್ದಾರೆ. ಅಲ್ಲದೆ ತಲಕಾವೇರಿ ಭಾಗಮಂಡಲ ರಸ್ತೆಯ ಬೆಟ್ಟದ ಬದಿಯಲ್ಲಿದ್ದಂತಹ ಗುಡ್ಡದ ಮಣ್ಣು ಕುಸಿಯುವಂತಾಗ್ತಾ ಇದೆ. ಸ್ಥಳಕ್ಕೆ ಭಾಗಮಂಡಲದ ಪಂಚಾಯಿತಿ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಮಳೆ ಬಿರುಸು ಪಡೆದ ಕಾರಣ ಒಂದೇ ದಿನದಲ್ಲಿ ಹಾರಂಗಿ ಜಲಾಶಯಕ್ಕೆ 1.5 ಟಿಎಂಸಿ ನೀರು ಸಂಗ್ರಹವಾಗಿದೆ. ಜಲಾಶಯಕ್ಕೆ ಇವತ್ತು 3665 ಕ್ಯೂಸೆಕ್ ಒಳಹರಿವು ಹೆಚ್ಚಳವಾಗಿದೆ. ಜಲಾಶಯದ ನೀರಿನ ಮಟ್ಟದಲ್ಲಿ ಗಣನೀಯ ಏರಿಕೆಯಾಗ್ತಾ ಇದೆ. ಇತ್ತ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯಾದ ಮಂಡ್ಯದ ಕೆಆರ್ಎಸ್ಗೆ ಒಂದೇ ದಿನ 5000 ಕ್ಯೂಸೆಕ್ ನೀರು ಏರಿಕೆಯಾಗಿದೆ. ಡ್ಯಾಂಗೆ 12694 ಕ್ಯೂಸೆಕ್ ಒಳಹರಿವು ಹೆಚ್ಚಳವಾಗಿದೆ. ಪಶ್ಚಿಮ ಘಟ್ಟಗಳ ಪ್ರದೇಶಗಳಲ್ಲಿ ಧಾರಾಕಾರ ಮಳೆಯಿಂದಾಗಿ ಬೆಳಗಾವಿಯ ಖಾನಾಪುರ ತಾಲೂಕಿನಲ್ಲಿರುವ ಪಾರವಾಡ ಜಲಪಾತ ವೈಭವ ಮರುಕಳಿಸಿದೆ. ಮಳೆಯ ನಡುವೆಯೂ ಕೂಡ ಪ್ರವಾಸಿಗರ ಹುಚ್ಚಾಟ ಸಹ ಮುಂದುವರೆದಿದೆ. ಜಿಲ್ಲಾಡಳಿತದ ನಿರ್ಬಂಧದ ನಡುವೆಯೂ ಕೂಡ ಕಳ್ಳದಾರಿಯ ಮೂಲಕ ಪ್ರವಾಸಿಗರು ಜಲಪಾತಕ್ಕೆ ಬರ್ತಿದ್ದಾರೆ. ಅಲ್ಲದೆ ರಭಸವಾಗಿ ಹರಿಯುವ ನೀರಿನಲ್ಲಿ ಇಳಿದು ಪ್ರವಾಸಿಗರು ಮೋಜು ಮಸ್ತಿ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಜಲಪಾತದ ವೈಭವ ಕಣ್ಮನ ಸೆಳೆತಿದೆ. ಖಾನಾಪುರ ತಾಲೂಕಿನ ಪಾರವಾಡದಲ್ಲಿದ್ದೀರಿ. ಪಾರವಾಡ ಫಾಲ್ಸ್ ಅನ್ನು ತೋರಿಸ್ತಾ ಇದ್ದೀನಿ. ಯಾವ ಥರ ನೀರು ಬರ್ತಾ ಇದೆ ಅಂಥೇಳಿ ಇರ್ತಕ್ಕಂಥ ಏನು ಬೆಟ್ಟ ಗುಡ್ಡಗಳಿದೆ, ಸಹ್ಯಾದ್ರಿ ಪರ್ವತ ಇದೆ. ಈ ಒಂದು ಶ್ರೇಣಿಗಳಿಂದ ಬಹಳಷ್ಟು ಮಳೆ ಆಗ್ತಾ ಇರೋದ್ರಿಂದ ಈ ಒಂದು ಫಾಲ್ಸ್ಗಳು ಕೂಡ ಭಾಳ ತುಂಬಿ ಹರಿತಾ ಇರುವಂಥದ್ದು ತಾವು ನೋಡ್ಬೋದು ಚಿತ್ರಗಳಲ್ಲಿ. ಇಲ್ಲಿ ಎರಡು ಕಡೆ ಅಂದರೆ ಒಂದು ಈ ಕಡೆ ಒಂದು ಆ ಕಡೆ ಎರಡು ಜೋರಾಗಿ ನೀರು ಬೀಳ್ತಾ ಇರೋದು ಭಾಳಷ್ಟು ದೊಡ್ಡದಾದ ಕಂದಕ ಇರುವಂಥದ್ದು. ಹೀಗಾಗಿ ಇಲ್ಲಿ ಯಾರೂ ಕೂಡ ಬರಬಾರ್ದು ಹಾಗೆ ಅಂಥೇಳಿ ಬೆಳಗಾವಿ ಫಾರೆಸ್ಟ್ ಇಲಾಖೆ ಏನಿದೆ ಅದನ್ನು ಬ್ಯಾನ್ ಮಾಡಿದೆ ಅಂತಿದೆ. 9ಕ್ಕೂ ಹೆಚ್ಚು ಈ ಥರ ಫಾಲ್ಸ್ ಇರೋದ್ರಿಂದ ಎಲ್ಲ ಫಾಲ್ಸ್ಗಳಿಗೂ ಕೂಡ ಪ್ರವೇಶವನ್ನು ನಿಷೇಧ ಮಾಡಿದ್ದಾರೆ. ಹೀಗಾಗಿ ಯಾರೂ ಕೂಡ ಬರಬಾರ್ದು ಹಾಗೆ ಅಂಥೇಳಿ. ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚುತ್ತಿರುವ ನಗರೀಕರಣದಿಂದಾಗಿ ಕೆಲವೊಮ್ಮೆ ಕಾಡು ಪ್ರಾಣಿಗಳು ನಾಡಿಗೆ ಪ್ರವೇಶಿಸುತ್ತವೆ. ಸದ್ಯ ಬೆಂಗಳೂರಿನ ಬಿಇಎಲ್ ಲೇಔಟ್ನಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಸ್ಥಳೀಯ ನಿವಾಸಿಗಳ ನಿದ್ದೆಗೆಡಿಸಿದೆ. ಬೆಂಗಳೂರಿನ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಿಇಎಲ್ ಲೇಔಟ್ನಲ್ಲಿ ಚಿರತೆ ಓಡಾಡಿರುವ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಳ್ಳಂಬೆಳಗ್ಗೆ ಪಾರ್ಕ್ಗೆ ಬಂದಿದ್ದ ಜನರಿಗೆ ಚಿರತೆ ದರ್ಶನ ಕೊಟ್ಟಿದೆ. ಚಿರತೆ ಕಂಡ ಜನ ಎದ್ನೋ ಬಿದ್ನೋ ಅಂತ ಓಡಿದ್ದಾರೆ. ಮಾಹಿತಿ ತಿಳಿಯುತ್ತಿದ್ದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದು ಸೆರೆ ಹಿಡಿಯಲು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಕಳೆದ 15 ದಿನದ ಹಿಂದಷ್ಟೇ ಉದ್ಘಾಟನೆಯಾದ ಬೆಂಗಳೂರಿನ ಕೃಷ್ಣಪಥ ಹೆದ್ದಾರಿ ಈಗ ಸಾವಿನ ಹೈವೇ ಆಗ್ತಿದೆ. ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ದಶಪಥ ಹೆದ್ದಾರಿಯಲ್ಲಿ ಸವಾರರ ಒನ್ ವೇ ಸಂಚಾರ ಪ್ರಾಣಕ್ಕೆ ಕುತ್ತು ತರ್ತಾ ಇದೆ. ಕಡಬಗೆರೆ ಟು ಚಲಘಟ್ಟ ಸಂಪರ್ಕಿಸುವ 11 ಕಿಲೋಮೀಟರ್ ಉದ್ದದ ರಸ್ತೆಯ ಎಂಟ್ರಿ ಎಕ್ಸಿಟ್ಗಳಲ್ಲಿ ನಿಯಮಬಾಹಿರವಾಗಿ ಸವಾರರು ಒನ್ ವೇ ಸಂಚಾರ ಮಾಡ್ತಿದ್ದಾರೆ. ಸರ್ವಿಸ್ ರಸ್ತೆಗಳಿಗೆ ತೆರಳುವ ಭರದಲ್ಲಿ ನೇರವಾಗಿ ಹೆದ್ದಾರಿಯಲ್ಲಿ ಒನ್ ವೇನಲ್ಲಿ ಸಂಚಾರ ಮಾಡುವ ದೃಶ್ಯ ಪಬ್ಲಿಕ್ ಟಿವಿಯ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಹೈವೇಯಲ್ಲಿ ಬೈಕು, ಕಾರು, ಲಾರಿ, ಟ್ರಕ್ಕು ಪ್ರತಿ ವಾಹನಗಳಿಂದಲೂ ಕೂಡ ರೂಲ್ಸ್ ಬ್ರೇಕ್ ಆಗ್ತಿದೆ. ಇದಕ್ಕೆ ಕಡಿವಾಣ ಹಾಕುವ ಯಾವುದೇ ಕ್ರಮಗಳು ಇಲ್ಲದ ಕಾರಣ ವಾಹನ ಸವಾರರು ರಾಜಾರೋಷವಾಗಿ ಸಂಚಾರ ನಿಯಮವನ್ನು ಉಲ್ಲಂಘಿಸುತ್ತಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ನಗರದ ಒಳಭಾಗದ ವಾಹನ ದಟ್ಟಣೆ ಒತ್ತಡವನ್ನು ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಬಿಡಿಎ ಸುಮಾರು 631 ಕೋಟಿ ವೆಚ್ಚದಲ್ಲಿ ಬೆಂಗಳೂರಿನಲ್ಲಿ ದಶಪಥ ಹೈವೇಯನ್ನ ಮಾಡಿದೆ. ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದು ಕಡಬಗೆರೆ ಟು ಚಲಘಟ್ಟಕ್ಕೆ ಸಂಪರ್ಕವನ್ನ ಸಾಧಿಸುವಂತಹ ರಸ್ತೆ. ಬಟ್ ಆದ್ರೆ ಈಗ ಉದ್ಘಾಟನೆ ಆಗಿದೆ. ಉದ್ಘಾಟನೆ ಆದ ಬಳಿಕ ಈಗ ಸದ್ಯ ಸಾವಿನ ಹೆದ್ದಾರಿಯಾಗಿ ಮಾರ್ಪಾಡಾಗ್ತಾ ಇದೆ ಅನ್ನುವಂಥ ಆತಂಕ ಸೃಷ್ಟಿಯಾಗ್ತಾ ಇದೆ. ಕಾರಣ ಇಷ್ಟೇ, ವಾಹನ ಸವಾರರು ನಿಯಮ ಉಲ್ಲಂಘನೆಯನ್ನ ಮಾಡಿ ರಾಜಾರೋಷವಾಗಿ ಈ ಭಾಗದಲ್ಲಿ ವಾಹನ ಸಂಚಾರಗಳನ್ನ ಮಾಡ್ತಾ ಇರುವಂತದ್ದು. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಸಂಘರ್ಷ ಶುರುವಾಗಿದೆ. ಅಮೆರಿಕ ಮತ್ತು ಇರಾನ್ ಮತ್ತೊಮ್ಮೆ ಮುಖಾಮುಖಿ ಆಗಿವೆ. ಕದನ ವಿರಾಮದ ಬಳಿಕವೂ ಹಾರ್ಮುಜ್ ಜಲಸಂಧಿಯ ಮೇಲಿನ ನಿಯಂತ್ರಣಕ್ಕಾಗಿ ಎರಡೂ ದೇಶಗಳು ಯುದ್ಧಕ್ಕೆ ಇಳಿದಿವೆ. ಕದನ ವಿರಾಮ ಮುರಿದು ಬಿದ್ದಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಇರಾನ್ನ 90 ಸ್ಥಳಗಳನ್ನು ಗುರಿಯಾಗಿಸಿ ಅಮೆರಿಕ ದಾಳಿ ಮಾಡಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳ ಸಂಚಾರ ಮತ್ತು ವಾಣಿಜ್ಯ ಹಡಗುಗಳ ಸಿಬ್ಬಂದಿ ಮೇಲೆ ದಾಳಿ ನಡೆಸುವ ಇರಾನ್ನ ಸಾಮರ್ಥ್ಯವನ್ನ ಕುಗ್ಗಿಸುವ ಉದ್ದೇಶದಿಂದ ಅಮೆರಿಕ ಬಂದರು ನಗರಗಳಾದ ಬುಷೇಹರ್, ಬಂದರ್ ಅಬ್ಬಾಸ್, ಸಿರಿಕ್ ಅನ್ನು ಅಮೆರಿಕ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದೆ. ಅಮೆರಿಕ ಪಡೆಗಳು ಇರಾನ್ನ ಸುಮಾರು 90 ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಮಾಡಿದೆ. ವಾಯು ರಕ್ಷಣಾ ವ್ಯವಸ್ಥೆಗಳು, ಕರಾವಳಿ ಕಣ್ಗಾವಲು ವ್ಯವಸ್ಥೆ, ಕ್ಷಿಪಣಿ ಮತ್ತು ಡ್ರೋನ್ ಸಂಗ್ರಹ ತಾಣಗಳು, ನೌಕಾಪಡೆಯ ಸಾಮರ್ಥ್ಯಗಳಿಗೆ ಸಂಬಂಧಿಸಿದ ಸೌಲಭ್ಯಗಳು ಮತ್ತು ಇರಾನ್ನ ಕರಾವಳಿ ಉದ್ದಕ್ಕೂ ಇರುವಂತಹ ಮಿಲಿಟರಿ ಲಾಜಿಸ್ಟಿಕ್ಸ್ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿ ದಾಳಿ ನಡೆಸಲಾಗಿದೆ. ಇರಾನ್ ವಿರುದ್ಧ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಕಿಡಿಕಾರಿದ್ದಾರೆ. ಸಂಘರ್ಷದ ಬಗ್ಗೆ ಮಾತನಾಡಿರುವ
ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ದಾಳಿಗೆ ಅಮೆರಿಕ ಬಲವಾಗಿ ಪ್ರತಿಕ್ರಿಯಿಸುತ್ತೆ ಅಂದಿದ್ದಾರೆ. ಇರಾನ್ ಪ್ರತಿ ಬಾರಿ ದಾಳಿ ಮಾಡಿದಾಗಲೂ ನಾವು 20 ಬಾರಿ ಬಲವಾಗಿ ಹೊಡಿತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಂದುವರೆದು ಮಾತನಾಡಿರುವ ಅವರು, ಇರಾನ್ ಒಪ್ಪಂದ ಮಾಡಿಕೊಳ್ಳೋಕೆ ಪ್ರಯತ್ನಿಸ್ತಾ ಇದೆ. ಅವರು ಸ್ವಲ್ಪ ಸಮಯದ ಹಿಂದೆ ಕರೆ ಮಾಡಿದ್ರು. ಅವರು ಒಪ್ಪಂದ ಮಾಡ್ಕೊಳ್ಳೋಕೆ ಅರ್ಹರೋ ಅಲ್ವೋ ಗೊತ್ತಿಲ್ಲ. ಭವಿಷ್ಯದ ಒಪ್ಪಂದ ಗೌರವಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಅವರು ಹುಚ್ಚರು ಅಂತ ಕುಟುಕಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಏರ್ಪಟ್ಟ ಬೆನ್ನಲ್ಲೇ ಕತಾರ್ ನೀಡಿದ ವಿಮಾನವನ್ನು ಡೊನಾಲ್ಡ್ ಟ್ರಂಪ್ ಕೈಬಿಟ್ಟಿದ್ದಾರೆ. ಟರ್ಕಿಯಲ್ಲಿ ನಡೆದ ನ್ಯಾಟೋ ಶೃಂಗಸಭೆಯಿಂದ ಹೊರಡೋಕೆ ಕತಾರ್ ನೀಡಿದ ಬೋಯಿಂಗ್ 847-800 ವಿಮಾನದಲ್ಲಿ ಬಳಕೆ ಮಾಡದೆ ಭದ್ರತಾ ಕಾರಣಗಳಿಂದಾಗಿ ಹಳೆಯ ಏರ್ಫೋರ್ಸ್ 1 ವಿಮಾನ ಬಳಕೆ ಮಾಡಿದ್ದಾರೆ.